ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವೀಡಿಯೋ ನಮ್ಮ ತೋಟದ್ದು ಹಾಕ್ತೀನಿ. ನಾನು ಯಾವ ಬೆಳೆನ ನಮ್ಮ ತೋಟಕ್ಕೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಎಂಟೈರ್ ತೋಟ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ನ ನೋಡ್ತಿರೋರಿಗೆ ಗೊತ್ತು ನಮ್ಮ ತೋಟ ಯಾವುದು ಅಂತ ಅಂದ್ಬಿಟ್ಟು. ಸೊ ನಾನು ನಮ್ಮ ತೋಟಕ್ಕೆ ಸುಮಾರು 4-5 ದಿವಸ ಆಯಿತು ಅವರೇನ ಹಾಕಿ. 5 ದಿವಸಕ್ಕೆ ಈ ರೀತಿ ಹುಟ್ಟಿದೆ ಅವರೇ. ಸೊ ತೋಟ ಫುಲ್ಲು ಅವರೇ ಹಾಕಿದ್ದೀನಿ. ಸೊ ಲಾಸ್ಟ್ ಇಯರು ಸಹ ಹಾಕಿದ್ದೆ. ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಮಳೆ ಆಯಿತು, ತುಂಬ ಚೆನ್ನಾಗಿ ಅವರೇನೂ ಸಹ ಬಿಡ್ತು. ಈ ವರ್ಷ ನೀರಿದೆ, ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ನೀರು ಬಿಡ್ತಿದ್ರೆ ಕರ್ಗೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅವರ ಗಿಡ. ಸೊ ಹಾಗಾಗಿ ಇನ್ನು ನಮ್ಮ ತೋಟಕ್ಕೆ ಬಂದ ತಕ್ಷಣ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆ, ನಾನು ವೆರೈಟಿಯಾಗಿ ಹೂವಿನ ಗಿಡಗಳನ್ನ ಹಾಕಿದ್ದೀನಿ ಅಂದ್ಬಿಟ್ಟು. ಸೊ ಎಲ್ಲ ಹೂವು ಬಿಟ್ಟಿತ್ತು. ನನಗಂತೂ ತುಂಬ ಖುಷಿ ಹೂವಿನ ಗಿಡಗಳು ನೋಡೋದು. ಇನ್ನು ನಮ್ಮ ನಿಂಬೆ ಗಿಡದಲ್ಲಿ ಸಾಕಷ್ಟು ನಿಂಬೆಹಣ್ಣು ಬಿಟ್ಟಿತ್ತು. ಯಾರು ಕುಯ್ಕೊಂಡೋದ್ರು ಅಂತ ಗೊತ್ತಿಲ್ಲ. ಸಾಕಷ್ಟು ನಿಂಬೆಹಣ್ಣನ್ನ ಕುಯ್ಕೊಂಡು ಹೋಗಿದ್ದಾರೆ. ಸೊ ಕುಯ್ಕೊಂಡು ಹೋಗಲಿ ಪರವಾಗಿಲ್ಲ, ಬಟ್ ಗಿಡನ ಹಾಳು ಮಾಡಿಬಿಟ್ಟು ಕುಯ್ಕೊಂಡು ಹೋಗಿದ್ದಾರೆ. ಸೊ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಯಾವ ರೀತಿ ಕಾಣಿಸ್ತಿತ್ತು ಅಂತಂದರೆ ಅವರೇ ಸಲ ಗಿಣಿಮರಿಗಳೆಲ್ಲ ಕೂತಿರೋ ಥರ ಕಾಣಿಸ್ತಾ ಇತ್ತು. ಇನ್ನು ನಮ್ಮ ತೋಟದ ಬದಿನಲ್ಲಿ ಕಳೆನೇ ಕ್ಲೀನ್ ಮಾಡಿಲ್ಲ ನಾನು, ಸ್ವಲ್ಪ ಟೈಮಿನ ಅಭಾವದಿಂದ. ಸೊ ಕ್ಲೀನ್ ಮಾಡಬೇಕು. ಹೂವಿನ ಗಿಡಕ್ಕೆಲ್ಲ ಕಳೆ ಮುಚ್ಕೊಂಡ್ಬಿಟ್ಟಿದೆ. ಈ ಥರ ಕಳೆ ಎಲ್ಲ ಹೂವಿನ ಗಿಡದ ಮೇಲೆ ಬಂದರೆ ಹೂವಿನ ಗಿಡ ಚೆನ್ನಾಗಿ ಗ್ರೋತ್ ಆಗೋಲ್ಲ. ಯಾವುದೇ ಗಿಡ ಆಗಲಿ ಕಳೆ ಇರಬಾರ್ದು ಸುತ್ತಮುತ್ತ. ಇನ್ನು ಪಾತಿನೂ ಸಹ ಮಾಡಬೇಕು. ಅಲ್ಲೇ 1 ಮಂತ್ ಆಗಕ್ಕೆ ಬಂತು, ನಾನು ಪಾತಿನೇ ಮಾಡಿಲ್ಲ ಮತ್ತು ಗೊಬ್ಬರನೂ ಕೊಟ್ಟಿಲ್ಲ, ಕೊಡಬೇಕು. ಇನ್ನು ಮಾಮೂಲಿ ಔಷಧಿ ಹೊಡೆದಿದ್ದೆ ಸ್ವಲ್ಪ ರೋಸ್ ಗಿಡಗಳಿಗೆ. ಸ್ವಲ್ಪ ಇದು ಹುಳ ಇರುತ್ತಲ್ಲ, ಅದು ಎಲೆಗಳನ್ನ ಮತ್ತು ಹೂಗಳನ್ನ ತಿಂತಾಯಿತ್ತು ಅಂದ್ಬಿಟ್ಟು ಔಷಧಿನ ಸ್ಪ್ರೇ ಮಾಡಿದ್ದೆ. ಸ್ಪ್ರೇ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೂ ಬಿಡ್ತಿದೆ. ಇನ್ನು ಪಾತಿ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಸುತ್ತಮುತ್ತ ಇನ್ನು ಮಾಮೂಲಿ ಮನೇಲಿ ನಾವು ತಪ್ಪೆ ಗೊಬ್ಬರ ಕೊಡ್ತೀವಲ್ಲ ಅದನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೂವಿನ ಗಿಡ. ಇನ್ನು ನನಗೆ ವ್ಯವಸಾಯ ಬಗ್ಗೆ ಅಷ್ಟೊಂದೇನು ಐಡಿಯಾ ಇತ್ತಿಲ್ಲ. ಸೊ ನಾನು ಯೂಟ್ಯೂಬ್ ನೋಡಿಕೊಂಡು ಬೇರೆಯವ್ರ ಹತ್ರ ತಿಳ್ಕೊಂಡು ದೊಡ್ಡವ್ರ ಹತ್ರ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಮಾರು 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಇನ್ನು ಯಾವ ಟೈಮಲ್ಲಿ ಯಾವ ಬೆಳೆ ಹಾಕಿದ್ರೆ ಬರುತ್ತೆ ಅನ್ನೋದು ಸಹ ಐಡಿಯಾ ಇತ್ತಿಲ್ಲ. ಸೊ ಇವಾಗ 2 ವರ್ಷದಿಂದ ಮಾಡ್ತಿರೋದ್ರಿಂದ ಯಾವ ಟೈಮಲ್ಲಿ ಯಾವ ಬೆಳೆ ಹಾಕಿದ್ರೆ ಬರುತ್ತೆ ಅಂತ ಕಂಪ್ಲೀಟಾಗಿ 100% ಇಲ್ಲ ಅಂತಂದರೆ 50% ಆದರೂ ನನಗೆ ಐಡಿಯಾ ಇದೆ ಇವಾಗ ಅಗ್ರಿಕಲ್ಚರ್ ಬಗ್ಗೆ. ಸೊ ನನಗೆ ತುಂಬ ಖುಷಿಯಾಗುತ್ತೆ. ಸೊ ನಾನು ಇಷ್ಟೊಂದು ಕಲ್ತ್ಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಇನ್ನೂ ಕಲಿಯೋದು ತುಂಬ ಅಂದರೆ ತುಂಬ ಇದೆ ನಾನು ಅಗ್ರಿಕಲ್ಚರ್ ಬಗ್ಗೆ. ಸೊ ಇನ್ನೂ ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇದೆ. ಸೊ ನಾನು ಅಷ್ಟೇ ತುಂಬ ಅಗ್ರಿಕಲ್ಚರ್ ಬಗ್ಗೆ ಫಾಲೋ ಮಾಡ್ತಿರ್ತೀನಿ, ನೋಡ್ತಾ ಇರ್ತೀನಿ, ವೀಡಿಯೋಸ್ ನೋಡ್ತಾ ಇರ್ತೀನಿ, ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ತುಂಬ ಖುಷಿ ವ್ಯವಸಾಯ ಮಾಡೋವಂಥದ್ದು. ಇನ್ನು ತುಂಬ ಜನ ನಗಾಡ್ತಾರೆ ನಾನು ಈ ಥರ ಗಿಡಗಳು ಹಾಕಿರೋದು ನೋಡಿ. ಸೊ ನನಗೆ ಇಷ್ಟ, ನಾನು ಮಾಡೋದು, ನಾನು ಕಷ್ಟಪಟ್ಟು ಮಾಡೋದು ನನಗಿಷ್ಟ ಆಗುತ್ತೆ, ನಾನು ಮಾಡ್ತೀನಿ. ಸೊ ಬೇರೆಯವ್ರಿಗೆಲ್ಲ ನಾನು ಮೆಚ್ಚಿಸೋವಂಥ ಕೆಲಸವಂತೂ ಮಾಡೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ನನಗಿಷ್ಟ ಹೂವಿನ ಗಿಡ. ಸೊ ಹಾಗಾಗಿ ನಾನು ನಮ್ಮ ತೋಟಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಮಳೆ ಆಯಿತು. ನಾನು ಲಾಸ್ಟ್ ಇಯರು ಗೌರಿ ಹಬ್ಬ ಆಗಿ ಪಕ್ಷ ಸ್ಟಾರ್ಟ್ ಆಗೋ ಟೈಮಲ್ಲಿ 1 ವೀಕ್ ಇತ್ತಷ್ಟೇ ಪಕ್ಷ. ಆ ಟೈಮಲ್ಲಿ ನಾನು ಅವರೇನ ಹಾಕಿದ್ದೆ. ನೀವು ನಂಬಲ್ಲ, ಬರುತ್ತೋ ಇಲ್ವೋ ಅನ್ನೋ ಒಂದು ಭಯದಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಮಳೆ ಆಯಿತು ಆ ಟೈಮಲ್ಲಿ. ಬಟ್ ಈ ಟೈಮಲ್ಲಿ ಸ್ವಲ್ಪ ಮಳೆ ಕಮ್ಮಿ. ಸೊ ಇನ್ನು ಬಾವಿ ನೀರು ಬಿಟ್ಟರೆ ಒಂದೇ ಕಡೆ ಹೋಗಿ ನಿಂತ್ಕೊಳ್ಳುತ್ತೆ ಮತ್ತು ಕರ್ಗೋಗೋ ಸಾಧ್ಯತೆ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಕಮ್ಮಿ ಬಿಡ್ತಾ ಇದ್ದೀನಿ. ಅಲ್ಲೇ ನಿಂತ್ಕೊಂಡು 4 ಅವರ್ ನೀರು ಬಿಡ್ತೀನಿ ಲೈನ್ ಬಂದಾದಮೇಲೆ. ಸೊ ಹಾಗಾಗಿ ತುಂಬ ಕರಗ್ತಾ ಇಲ್ಲ. ಸೊ ಮಳೆ ಆದರೆ ಸಾಕು ಅಂತ ಬೇಡ್ಕೊತಾ ಇದ್ದೀನಿ. ಮಳೆ ಆದರೆ 4 ಮೂಲೆಗೂ ಉಯ್ಯುತ್ತಲ್ಲ, ಹದವಾಗಿ ಉಯ್ಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮಳೆ ನೀರಿಗೆ ಚೆನ್ನಾಗಿ ಬರೋ ಥರ ಬಾವಿ ನೀರಿಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇನ್ನು ಕೆಲವ್ರು ಹೆಂಗೆ ಅಂತ ಅಂದರೆ ಅವರು ಮಾಡಲ್ಲ, ಮಾಡೋರನ್ನ ನೋಡಿ ಸಹಿಸ್ಕೊಳ್ಳೋದು ಇಲ್ಲ. ಆ ಥರ ಮನಸ್ಥಿತಿ ಇರೋರು ನಮ್ಮ ಸುತ್ತಮುತ್ತನೇ ಇರ್ತಾರೆ. ನಾವು ಕಷ್ಟಪಟ್ಟು ಮಾಡಿರೋದು ಅವರಿಗೆ ಲೆಕ್ಕಕ್ಕೆ ಬರಲ್ಲ. ಯಾರು ಸುಮ್ಮನೆ ಶೋ ಅಪ್ ಕೊಡ್ತಿರ್ತಾರೆ ಅವ್ರು ಮಾತ್ರ ಲೆಕ್ಕಕ್ಕೆ ಬರ್ತಾರೆ. ಏನೂ ಮಾಡೋಂಗಿಲ್ಲ, ಕಷ್ಟಕ್ಕೆ ಬೆಲೆ ಸಿಗಲ್ಲ, ಅದಕ್ಕೆ ಸುಖಕ್ಕೆ ಬೇಗ ಬೆಲೆ ಸಿಗುತ್ತೆ. ಸೊ ಸುಣ್ಣದ ನೀರಿಗೂ ಹಾಲಿಗೂ ವ್ಯತ್ಯಾಸ ಗೊತ್ತಿಲ್ದಿರೋ ಜನಗಳು ಮಾತ್ರ ನಮ್ಮ ಬಗ್ಗೆ ಮಾತಾಡೋ ಅಂಥದ್ದು. ನಾವು ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕಮ್ಮಿ ಜಮೀನು ಇದ್ದರೆಷ್ಟು, ಜಾಸ್ತಿ ಜಮೀನು ಇದ್ದರೆಷ್ಟು ಮಾಡೋ ಮನಸ್ಥಿತಿ ಇರಬೇಕಷ್ಟೇ. ಭೂಮಿ ತಾಯಿನ ನಂಬ್ಕೊಂಡೋಗಿ ಸಣ್ಣ ಬೆಳೆ ಬೆಳೆದ್ರೂ ಸಾಕು ತೃಪ್ತಿಯಿಂದ ಮಾಡಿದ್ರೆ ಅವನು ನಿಜವಾಗ್ಲೂ ಸಾಹುಕಾರ ಆಗ್ತಾನೆ. ಅದನ್ನು ಬಿಟ್ಟು ಜಾಸ್ತಿ ಜಮೀನು ಇಟ್ಕೊಂಡು ದುರಹಂಕಾರ ತೋರಿಸ್ಕೊಂಡು ನಾನೇ ಶ್ರೇಷ್ಠ, ನಂದೇ ಎಲ್ಲ ಅಂತ ಅನ್ನೋರಿಗೆ ಭಗವಂತ ಕರ್ಮದ ರೂಪದಲ್ಲಿ ಒಂದಲ್ಲ ಒಂದು ದಿವಸ ಕೊಟ್ಟೇ ಕೊಡ್ತಾನೆ. ಇನ್ನು ಅವರ ಗಿಡ ಏನು ಹಿಂಗೆ ಹಾಕಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಇಲ್ಲ, ಅವರ ಗಿಡಕ್ಕೂ ತುಂಬ ಮೇಂಟೆನೆನ್ಸ್ ಇರುತ್ತೆ. ಈ 3.5 ತಿಂಗಳಲ್ಲಿ
ಒಂದು ಸತಿ ಔಷಧಿ ಹೊಡಿಬೇಕು, ಒಂದು ಸತಿ ಗೊಬ್ಬರ ಹಾಕಬೇಕು, ಮತ್ತು ಕಳೆ ಕೀಳಿಸ್ಬೇಕು. ಇಲ್ಲಾಂದರೆ ಅಂಬು ಅಪ್ಕೊಂಡು ನೀಟಾಗಿ ಕಾಯಿ ಬಿಡಲ್ಲ. ಇನ್ನು ಸುಂಕನೊಳಗಳು ಹತ್ಕೊಳ್ಳುತ್ತೆ. ಸುಂಕನೊಳಗಳು ಹತ್ಕೊಂಡಾದ್ಮೇಲೆ ಅದಕ್ಕೆ ಔಷಧಿ ಹೊಡಿಬೇಕು. ಇನ್ನು ಮೋಡ ಟೈಮಲ್ಲಿ ಹೂವು ಉದುರೋ ಸಾಧ್ಯತೆಗಳಿರುತ್ತೆ, ಅದಕ್ಕೂ ಔಷಧಿ ಹೊಡಿಬೇಕು. ಅದಕ್ಕೂ ತುಂಬ ಮೇಂಟೆನೆನ್ಸ್ ಇರುತ್ತೆ. ಇನ್ನು ಯಾವುದು ಸುಲಭ ಇಲ್ಲ ರೈತರ ಕೆಲಸ, ಎಲ್ಲ ಕಷ್ಟನೇ. ಅದನ್ನು ಮನಸ್ಸಿಟ್ಟು ಮಾಡಿದ್ರೆ ಸುಖ ಅಂತ ಅನಿಸುತ್ತೆ. ಮನಸ್ಸಿಟ್ಟು ಮಾಡಿಲ್ಲ ಅಂತಂದರೆ ಯಾವ ಕೆಲಸ ಮಾಡಿದ್ರು ಅದು ಕಷ್ಟ ಅಂತ ಅನಿಸುತ್ತೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.